ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಶಾವ್ಮಿ 360 ಹೋಮ್ ಕ್ಯಾಮೆರಾ ನೋಡೋಣ. ಇದು ಬಾಕ್ಸ್ ನೋಡಿಕೊಂಡ್ರೆ ಬಾಕ್ಸ್ ಮೇಲೆ ಶಾವ್ಮಿ 360 ಹೋಮ್ ಸೆಕ್ಯೂರಿಟಿ ಕ್ಯಾಮೆರಾ ಅಂತ ಇದೆ. ಇದು 2K ಕ್ವಾಲಿಟಿಯಲ್ಲಿ ರಿಕಾರ್ಡ್ ಮಾಡುತ್ತೆ. ಇದರ ಲೆನ್ಸ್ ಬಂದ್ಬಿಟ್ಟು 3 ಮೆಗಾ ಪಿಕ್ಸೆಲ್ಲು, 2-ವೇ ಆಡಿಯೋ ಸಪೋರ್ಟ್ ಮಾಡುತ್ತೆ, 360 ಪ್ಯಾನೋರಮಾ ವ್ಯೂ ಇದೆ, ಮತ್ತು ಇನ್ಫ್ರಾರೆಡ್ ನೈಟ್ ವಿಷನ್ ಕೂಡ ಇದೆ. ಇದರ ಪ್ರೈಸು ಅಮೆಜಾನಲ್ಲಿ 2999 ಇದೆ, 2K ವರ್ಷನ್ನು. ಇನ್ ಕೇಸ್ ನೀವು 1080 ಪಿಕ್ಸೆಲ್ ವರ್ಷನ್ ಹೋದರೆ ಇನ್ನೂ ಸ್ವಲ್ಪ ಕಡಿಮೆನೇ ಇದೆ. ಇದು ಅನ್ಬಾಕ್ಸ್ ಮಾಡಿ ನೋಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಒಳಗಡೆ ನಮಗೆ ಒಂದು ಚಿಕ್ಕ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟು ಕ್ಯಾಮೆರಾ ಆಚೆ ತೆಗೆದು ನೋಡೋಣ. ಸೊ ಒಳಗಡೆ ನೋಡಿಕೊಂಡ್ರೆ ಒಂದು ಕ್ಯಾಮೆರಾ ಇದೆ. ಇದು ಈ ಥರ, ಇದರ ಮೇಲೆ ಶಾವ್ಮಿ ಅಂತ ಬ್ರ್ಯಾಂಡಿಂಗ್ ಇದೆ, ಮತ್ತು ಕೆಳಗಡೆ ಇದರ ಸೀರಿಯಲ್ ನಂಬರು ಮತ್ತು QR ಕೋಡ್ ಇದೆ. ಇದನ್ನು ನಾವು ನಮ್ಮ ಆ್ಯಪ್ಗೆ ಆ್ಯಡ್ ಮಾಡೋದಕ್ಕೆ ಇದಿರಲಿ. ಇನ್ನು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡಿಕೊಂಡ್ರೆ ಒಂದು ಕ್ಲ್ಯಾಂಪ್ ಇದೆ, ಇದನ್ನು ಫಿಕ್ಸ್ ಮಾಡೋದಕ್ಕೆ. ಇದು ನಾವು ಟೇಬಲ್ ಟಾಪ್ ಮಾಡ್ಬೋದು ಮತ್ತು ಸೀಲಿಂಗಿಗೂ ಫಿಕ್ಸ್ ಮಾಡ್ಬೋದು. ಬಟ್ ಗೋಡೆಗೆ ಫಿಕ್ಸ್ ಮಾಡಿದ್ರೆ ನಮಗೆ ಫುಟೇಜ್ ಅನ್ನೋದು ಕ್ರಾಸ್ ಆಗಿ ಬರುತ್ತೆ. ಇದು ರಿಕಮೆಂಡೆಡ್ ಇರೋದು ಸೀಲಿಂಗು ಮತ್ತು ಟೇಬಲ್ ಟಾಪ್ ಎರಡೇ ಮೌಂಟಿಂಗ್ ಆಪ್ಷನ್ಸು. ಅಫ್ಕೋರ್ಸ್ ನೀವು ಗೋಡೆಗೂ ಫಿಟ್ ಮಾಡ್ಬೋದು, ಆದರೆ ಫುಟೇಜು ನಿಮಗೆ ಒಂಥರ ಟಿಲ್ಟೆಡ್ ಆಗಿ ಬರುತ್ತೆ. ಮತ್ತು ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ ಅಷ್ಟೇ. ಇದು ಚಾರ್ಜರು 5 ವೋಲ್ಟ್ 2 ಆಂಪಿಯರ್ ಚಾರ್ಜರ್ ಇದೆ. ಇದನ್ನು ಕನೆಕ್ಟ್ ಮಾಡಿ ನೋಡೋಣ. ಸೊ ಇದಕ್ಕೆ ಕನೆಕ್ಟ್ ಮಾಡೋಣ. ಮತ್ತು ಇದಕ್ಕೆ ಮೆಮೊರಿ ಕಾರ್ಡ್ ಹಾಕ್ಬೋದು, ಮೈಕ್ರೋ SD. ಅದು ಈ ಲೆನ್ಸ್ನ ಮೇಲೆ ಎತ್ತಿದ್ರೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಮೆಮೊರಿ ಕಾರ್ಡ್ ಹಾಕ್ಬೋದು ಫಾರ್ ಲೋಕಲ್ ಸ್ಟೋರೇಜು. ಮತ್ತು ಬ್ಯಾಕ್ ಸೈಡ್ ಒಂದು ಮೈಕ್ರೋ USB ಪೋರ್ಟ್ ಇದೆ, ರೀಸೆಟ್ ಆಪ್ಷನ್ ಬಟನ್ ಇದೆ. ಮೈಕ್ರೋ USB ಕನೆಕ್ಟ್ ಮಾಡೋಣ. ಕನೆಕ್ಟ್ ಆಗಿದೆ, ನೋಡೋಣ ಇದು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು. ಸೊ ಕನೆಕ್ಟ್ ಆಗಿದೆ ಅಂತ ಇದು ಏನಂತಾರೆ ಪ್ರೋಗ್ರಾಮ್ ಆಗ್ತಿದೆ. ಲೈಕ್ located on the label on the camera to enter the configuration page. Awaiting connection. ಸೊ ಈಗ ನಾವು ನಮ್ಮ ಮೊಬೈಲಲ್ಲಿ ಶಾವ್ಮಿ ಹೋಮ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಲಾಗಿನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಪ್ಲಸ್ ಐಕಾನ್ ಇರುತ್ತೆ, ಅದಾದಮೇಲೆ ಸ್ಕ್ಯಾನ್ ಅಂತ ಕೇಳುತ್ತೆ. ಸ್ಕ್ಯಾನ್ ಕ್ಲಿಕ್ ಮಾಡಿ ಇದ್ರ ಕೆಳಗಡೆ ಒಂದು QR ಕೋಡ್ ಇರುತ್ತೆ, ಇದನ್ನು ನಾವು ಸ್ಕ್ಯಾನ್ ಮಾಡೋಣ. ಡಿವೈಸ್ ರೀಸೆಟ್ ಅಂತ ಕೇಳ್ತಾ ಇದೆ. ಇಲ್ಲಿ ತೋರಿಸುತ್ತೆ ನಾವು ಹೇಗೆ ಕನೆಕ್ಟ್ ಮಾಡಬೇಕನ್ನೋದು. ಇದರ ಇನ್ಸ್ಟ್ರಕ್ಷನ್ಸ್ ನಾವು ಫಾಲೋ ಮಾಡಿ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ರೀಸೆಟ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. Awaiting connection. Reset successfully. Starting. Please wait. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ನೋಡಿಕೊಂಡ್ರೆ ಇದು ವರ್ಕ್ಸ್ ವಿತ್ ಅಮೆಜಾನ್ ಅಲೆಕ್ಸಾ ಮತ್ತು ಗೂಗಲ್ ಹೋಮ್ ಜೊತೆಗೂ ಇದನ್ನು ನಾವು ಸಿಂಕ್ ಮಾಡ್ಬೋದು. Please scan the QR code located on the label on the camera to enter the configuration page. Awaiting connection. ಈಗ ಮತ್ತೆ QR ಕೋಡ್ ಸ್ಕ್ಯಾನ್ ಮಾಡೋಣ. Awaiting connection. ವೈಫೈಗೆ ಕನೆಕ್ಟ್ ಮಾಡಿ ಅಂತ ಕೇಳ್ತಾ ಇದೆ. ನಮ್ಮ ವೈಫೈನ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಆ ವೈಫೈ ಪಾಸ್ವರ್ಡ್ ಕೂಡ ಹಾಕೋಣ. Awaiting connection. Connecting. Please wait. Connected to Wi-Fi network successfully. Device paired to account successfully. ಕನೆಕ್ಟ್ ಆಯಿತು. ಈಗ ನಾವು
ಆ್ಯಪಲ್ಲಿ ಇದರ ನೇಮ್ ಏನು ಕೊಡಬೇಕಂತ ಕೇಳುತ್ತೆ. ನೇಮ್ ಸೆಲೆಕ್ಟ್ ಮಾಡಿಕೊಂಡು ಕನ್ಫಿಗರ್ ಮಾಡೋಣ. ಸೊ ವೀಕ್ಷಕರೇ ನೋಡಿ, ನಾನು ಇಲ್ಲಿ ಕಾಣ್ತಾ ಇದ್ದೀನಿ. ಸೊ ಇದನ್ನು ನಾವು ಡೌನ್ ಕೂಡ ಮಾಡ್ಬೋದು ಈ ಥರ. ಝೂಮ್ ಇನ್ನೂ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು. ಇದು ಅಪ್ ಟು 6x ಝೂಮ್ ಸಪೋರ್ಟ್ ಮಾಡುತ್ತೆ. ಸೊ ವೀಕ್ಷಕರೇ, ಇದು ಮೇಯ್ನ್ಲಿ ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ ನೋಡಿ, ಸ್ಮಾಲ್ ಬಿಸ್ನೆಸ್ ಇರುತ್ತಲ್ವಾ, ಸ್ಮಾಲ್ ಬಿಸ್ನೆಸ್ಸಲ್ಲಿ ಅರೌಂಡ್ ಒಂದು ಅಥವಾ ಕೌಂಟ್ರಲ್ಲಿ ಒಂದು ಕ್ಯಾಮೆರಾ ಬೇಕಾಗಿತ್ತು ಅಂದ್ಕೊಳ್ಳಿ, ಅಂಥ ಜಾಗದಲ್ಲಿ ಯೂಸ್ ಆಗುತ್ತೆ. ಯಾಕಂದರೆ ಒಂದು ಅಥವಾ ಎರಡು ಕ್ಯಾಮೆರಾಗಳಿಗೆ ನೀವು ಕನ್ವೆನ್ಷನಲ್ CCTV ಸೆಟಪ್ಗೆ ಹೋದರೆ ಮಿನಿಮಮ್ 10,000ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಅಥವಾ ಎರಡು ಕ್ಯಾಮೆರಾ ಹಾಕ್ಕೊಂಡ್ರೆ 10,000 ಮೇಲೆ ಖರ್ಚಾಗುತ್ತೆ. ಸೊ ಇದಾದರೆ ನಿಮಗೆ ಕ್ಯಾಮೆರಾ ಅರೌಂಡ್ 3,000 ಮತ್ತು ಇದಕ್ಕೊಂದು ಮೈಕ್ರೋ SD ಮೆಮೊರಿ ಕಾರ್ಡು ಒಂದು 500 ರೂಪೀಸಲ್ಲಿ ಸಿಕ್ಬಿಡುತ್ತೆ, 3,500. ಇನ್ ಕೇಸ್ ನೀವು HD ಕ್ಯಾಮೆರಾ ತೊಗೊಂಡ್ರೆ ಇನ್ನೂ ಕಡಿಮೆಯಲ್ಲೇ ನಿಮಗೆ ಮುಗ್ದೋಗುತ್ತೆ. ಅಂಥ ಸ್ಮಾಲ್ ಬಿಸ್ನೆಸ್ಗೆ ಅಥವಾ ಒಂದೇ ಕ್ಯಾಮೆರಾ ರಿಕ್ವೈರ್ಮೆಂಟ್ ಇರೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ರೊಟೇಷನ್ ಕೂಡ ಇರುತ್ತೆ, ಲೆಫ್ಟ್ ರೈಟ್ ಅಪ್ ಡೌನು, ಪ್ಯಾನ್ ಟಿಲ್ಟ್ ಅಂತಾರೆ, ಆ ಫೀಚರ್ಸು ಕೂಡ ಇದೆ. ಮತ್ತು ಝೂಮ್ ಇನ್ ಫೀಚರ್ ಇದೆ, ಮತ್ತು 2-way ಟಾಕ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇಲ್ಲಿಂದ ಮಾತಾಡಿದ್ರೆ ಈ ಕ್ಯಾಮೆರಾ ಮುಂದೆ ಮಾತಾಡಿದ್ರೆ ಟ್ಯಾಬಲ್ಲಿ ಕೇಳಿಸುತ್ತೆ, ಮತ್ತು ಟ್ಯಾಬಲ್ಲಿ ಮಾತಾಡಿದ್ರೆ ಕ್ಯಾಮೆರಾದಲ್ಲಿ ಕೇಳುತ್ತೆ. ಇಲ್ಲಿ ನಾನು ಟ್ಯಾಬ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಮೊಬೈಲಲ್ಲೇ ಕನ್ಫಿಗರ್ ಮಾಡ್ಕೋಬೋದು. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಟ್ಯಾಬ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ಇದು ಮನೆಗಳಿಗೂ ಯೂಸ್ ಆಗುತ್ತೆ. ಲೈಕ್ ಮಕ್ಕಳಿದ್ದಾರೆ ಅಂದ್ಕೊಳ್ಳಿ, ಮನೇಲಿ ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಮಾತ್ರ ಮನೇಲಿ ಇರ್ತಾರೆ ಅಂತಂದರೆ, ಅಂಥ ಟೈಮಲ್ಲಿ ಮಕ್ಕಳನ್ನ ಮಾನಿಟರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಡೋರ್ ಮುಂದೆ, ಮೇಯ್ನ್ ಡೋರ್ ಹತ್ರ ಯಾರು ಬರ್ತಿದ್ದಾರೆ ಹೋಗ್ತಿದ್ದಾರೆ ಅನ್ನೋದು ಮಾನಿಟರ್ ಮಾಡೋದಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಒಂದು ಫೀಚರ್ಸ್ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ನಿಮ್ಮಲ್ಲಿ ಯಾರಾದರೂ ಒಂದು ಕ್ಯಾಮೆರಾ ರಿಕ್ವೈರ್ಮೆಂಟ್ ಇರೋರು ಈ ಥರ ಒಂದು ಸ್ಮಾರ್ಟ್ ಹೋಮ್ ಕ್ಯಾಮೆರಾಗೆ ಪ್ರಿಫರ್ ಮಾಡೋದು ಒಳ್ಳೆಯದು. ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಕೂಡ ಇರುತ್ತೆ. ಮತ್ತು ಇದರಲ್ಲಿ 2-way ಟಾಕ್ ಫೀಚರ್ಸು ಇದೆ. ಬಟ್ ನಿಮಗೆ ಕನ್ವೆನ್ಷನಲ್ CCTV ಕ್ಯಾಮ್ರಾದಲ್ಲಿ 2-way ಟಾಕ್ ಫೀಚರ್ಸ್ ಇರಲ್ಲ, ಮತ್ತು ಪ್ಯಾನ್ ಟಿಲ್ಟ್ ಫೀಚರ್ಸು ಕೂಡ ಇರಲ್ಲ. ಸೊ ಇದು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.